ಸಭಾಧ್ಯಕ್ಷರೇ, ಈಗ ಇವರು ಹೇಳಿದೆ ನಮ್ಗೆ ಗೊತ್ತಿದೆ, ಪಾಲಿಟಿಕ್ಸ್ ಇಸ್ ಓನ್ಲಿ ನಂಬರ್ ಗೇಮ್, ನಾಟ್ ಅ ಮಾರಲ್ ಗೇಮ್. ಸಂಖ್ಯಾಬಾತ ಹೊರತು ಮೌಲ್ಯಧಾರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿರುವಂತ ವಿಚಾರ. ಅದನ್ನು ನೀವು ಒಪ್ಪಿಕೊಳ್ಳಿ. ನಮ್ದು ವಿಚಾರ ಏನಿದೆ, ನಮ್ಮಲ್ಲಿ ಯಾಕೆ ಇವತ್ತಿಷ್ಟು ಗದ್ದಲ? ನೀವು ಮಾಡೋದು ತಪ್ಪನ್ನು ನೀವು ಮಾಡಿ, ನಾವೇನು ಮಾಡಿಲ್ಲ, ನಿಮ್ಮಿಂದಾಗೆ ನಮ್ಮ ಮೇಲೆ ಯಾಕೆ ತಲೆ ಗುಂಪುಗೂಡಿಸ್ತೀರಿ? ನೀವು ಹೇಳಿ ಹೌದು ಇದು ಈ ರೀತಿ ಇದೆ, ನಮ್ಗೆ ಅಧಿಕಾರಕ್ಕೆ ಬರ್ಬೇಕು, ಏನು ಕೂಡ ಮಾಡ್ತೇವೆ ಒಪ್ಪುವಂತ ಮಾತ್ರ ಒಪ್ಪಿ ಅಲ್ಲ, ಯಾರು ಬೇಡ ಅಂತ ಹೇಳ್ತಾರೆ? ಅದನ್ನು ಬಿಟ್ಟು ನೀವು ಮಾಡ್ದೆಲ್ಲ ಮಾಡಿ ನಮ್ಮನ್ನು ಮೂರ್ಖ ಮಾಡೋದು ಬೇರೆ, ಸ್ಪೀಕರ್ ಮೂರ್ಖ ಮಾಡಿ ಪ್ರಯತ್ನ ಪಡೋದು ಬೇರೆ, ಜನರನ್ನು ಮೂರ್ಖ ಮಾಡಲಿಕ್ಕೆ ಪ್ರಯತ್ನ ಪಡೋದು ಬೇರೆ, ರಾಜ್ಯಪಾಲ ಒತ್ತಡ. ಇವತ್ತು ನಾವು ಯಾಕೆ ಸುಪ್ರೀಂ ಕೋರ್ಟ್ ಮಧ್ಯೆ ನಮ್ಗೆ ಗೊಂದಲ ಅಂತ ಹೇಳಿದ್ರೆ, ಕಳೆದ 6 ತಿಂಗಳ ಹಿಂದೆ ನಾವು ಮಾಧ್ಯಮ ಮುಖಾಂತರ ಪತ್ರಿಕೆಯಲ್ಲಿ ನೋಡಿದ್ದೇವೆ, ರಾಯಚೂರಿನ ಗೆಸ್ಟ್ ಹೌಸ್ ಅಲ್ಲಿ ಆಡಿಯೋ ಕ್ಯಾಸೆಟ್ ಅಲ್ಲಿ ಏನು ಬಂತು, ನೀವು ನಮ್ಮ ಬಂದು ಪಕ್ಷಕ್ಕೆ ಮನೆಯಲ್ಲಿ ಬರ್ಲಿಕ್ಕೆ ಹೇಳಿ, ನಾವು ನಿಮ್ಗೆ ಈ ರೀತಿ ಎಲ್ಲ ಸಹಾಯ ಮಾಡೋ ಉತ್ತಮವಾದ ಭವಿಷ್ಯ, ನಾವು ಕೋರ್ಟನ್ನು ನೋಡಿಕೊಳ್ತೇವೆ, ಇದನ್ನು ನೋಡಿಕೊಳ್ತೇವೆ, ಏನೆಲ್ಲ ಅವತ್ತು ಬಂದಿದೆಯಾ ಅದೆಲ್ಲ ಕೂಡ ಸತ್ಯ ಅಂತ ಇದು ಕಂಡು ಬರ್ತದೇ ಇಲ್ಲ. ಇದರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ, ಅಲ್ಲಿ ಹೇಳಿದ್ದು ಕೂಡ ಕರೆಕ್ಟ್ ಆಗಿ ಬಂದಿದೆ. ಈಗ ನಿಮಗೆ ಒಂದೊಂದು ಆದೇಶವು ಕೂಡ ಈ ರೀತಿ ಬರುವಂತ ಒಂದು ವಿಚಾರ ಅಂತ ಹೇಳಿ ಇವತ್ತು ಸಭಾಧ್ಯಕ್ಷ ನಾನು ಇವತ್ತು ಕೇಳ್ತಾ ಇದ್ದೇನೆ. ಇವರು ಅಧಿಕಾರಿಗೆ ಆಸ್ತಿಗೋಸ್ಕರ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರ್ಬಹುದು, ಅಧಿಕಾರಿಗಳು ಬರುವ ಬೇರೆ ಬೇರೆ ರೀತಿಯಿಂದ ತಡೆಯುವ ತಂತ್ರವನ್ನು ರೂಪಿಸಿರ್ಬೋದು, ಅದು ಪ್ರಶ್ನೆ ಇಲ್ಲ. ಇವತ್ತು ಕೊಟ್ಟಂತ ಆದೇಶ ನಮ್ಮ ಸ್ಪೀಕರ್ನವರು, ಅವತ್ತು ನಮ್ಮ ಸಭಾಧ್ಯಕ್ಷರು ಸುಪ್ರೀಂ ಕೊಟ್ಟಂತ ಆದೇಶವನ್ನು ಸ್ಪಷ್ಟವಾಗಿ ಅದರ ತಕ್ಕವಾದ ಉತ್ತರವನ್ನು ಕೊಟ್ಟು ಇಡೀ ನಮ್ಮ ಸ್ಪೀಕರ್ ಮತ್ತು ಸಭಾಧ್ಯಕ್ಷ ಗೌರವ ಮಾತ್ರ ಅಲ್ಲ, ಇಡೀ ದೇಶದ ರಾಜ್ಯದ ಸ್ಪೀಕರ್ ಮತ್ತು ಅವರ ಸಭಾಧ್ಯಕ್ಷದ ಘನತೆ ಉಳಿಸಿದ್ರೆ ಕರ್ನಾಟಕದ ಸರ್ಕಾರ ಮತ್ತು ಕರ್ನಾಟಕ ಉಳಿಸಿದ್ದಾರೆ ಅಂತೇಳಿ ಇವತ್ತು ಹೆಮ್ಮೆ ಮತ್ತು ಗೌರವ ಇದೆ. ಇವತ್ತು ಏನಾದ್ರೆ ಅವತ್ತಿನ ಕೋರ್ಟ್ನ ಆದೇಶಕ್ಕೆ ಕೂತ್ಕೊಂಡು ಏನಾಗ್ತದೆ ಅಂತ ಹೇಳೋದನ್ನು ಒಪ್ಪಿಕೊಟ್ಟಿದೆ. ಇಡೀ ಭವಿಷ್ಯದ ಎಲ್ಲರೂ ರಾಜ್ಯದ ಇವತ್ತು ಕೂಡ ಇದೇ ಪರಿಸ್ಥಿತಿ ಆಗುವಂತ ವಿಚಾರ ಇವತ್ತು ಆಗ್ತಿತ್ತು. ಇದಕ್ಕಾಗಿ ಬಹುಶಃ ಚರ್ಚೆ ಆಗ್ಬೇಕನ್ನ ಹೇಳಿಕೊಳ್ಳುವಂತ ವಿಚಾರ. ಅಲ್ಲಿಂದ ಬಹುಶಃ ಇವತ್ತು ಬಂದಂತ ವಿಚಾರ ಆಯಿತು. ತದನಂತರ ಏನು ಬಂತು, ಇವತ್ತು ಬೇರೆ ಬೇರೆ ರಾಜ್ಯಪಾಲ ಮುಖಾಂತರ ಬರುವಂತ ಒಂದು ಆದೇಶ, ಬೇರೆ ಬೇರೆ ಆದೇಶಗಳು ಬರುವ, ಇದೆಲ್ಲ ಯಾಕೆ? ಇದೆಲ್ಲ ಅಲ್ಲಿ ನೀವು ಬಹುಶಃ ಆಲೋಚನೆ ಇದನ್ನು ಡಿಲೇ ಮಾಡ್ಲಿಕ್ಕೆ ಕಾರಣಕರ್ತರು ಯಾರು? ಅವತ್ತು ಬಂದು ನಾವು ಕೂತ್ಕೊಂಡಾಗ ಸರಿಯಾಗಿ ಚರ್ಚೆ ಮಾಡಿ ಬಂದವರು ಬರ್ತಾ ಎಲ್ಲ ವೋಟ್ ಮಾಡಿ ಮುಗಿಸಿದ್ರೆ ಇದೆಲ್ಲ ಡಿಲೇ ಆಗುವಂತ ಪರಿಸ್ಥಿತಿ ಇತ್ತ? ಆಯ್ತು, ಅಷ್ಟೆಲ್ಲ ಆದ ನಂತರ ಕೂಡ ಒಂದು ದಿವಸ ತೀರ್ಮಾನ ಸಭಾಧ್ಯಕ್ಷರೇ ಮತ್ತೆ ಅಪ್ಲಿಕೇಶನ್ ಕೊಟ್ಟಲ್ಲಿ ಏನಾಗ್ತಾರೆ, ಇನ್ನು 5 ಗಂಟೆದಲ್ಲಿ ಕೊಡಿ ಅಂತೇಳಿ. ಇದರ ಅರ್ಥ ಏನು? ನೀವು ಇಲ್ಲಿ ಅಧ್ಯಕ್ಷರ ಮುಂದೆ ನಮ್ಮ ಮುಂದೆಲ್ಲ ಮಾತು ಒಪ್ಪಿಕೊಂಡ ನಂತರ ನೀವು ನಿಮ್ಮ ಮುಖಾಂತರ ಅವರನ್ನು ಅರ್ಜಿ ಹಾಕಿಸಿ, ಹಾಗೆ ನಮ್ಮ ಮೇಲೆ ವಿಶ್ವಾಸ ಇಲ್ವಾ? ಸ್ಪೀಕರ್ ಮೇಲೆ ನಮ್ಮ ಮೇಲೆ ಬಿಡಿ, ಯಾರ ಮೇಲೆ ಪರಿಸ್ಥಿತಿ ಯಾರ ಮೇಲೆ ವಿಶ್ವಾಸ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಸ್ಪೀಕರಿಗೆ ಗೌರವ ಕೊಟ್ಟು ಅವತ್ತು 5 ಗಂಟೆಯ ತನಕ ಕಾಯುವಂತ ವಿಚಾರ ಇದರಲ್ಲಿ. ಸೊ ನಿಮ್ಗೆ ಅಗತ್ಯ ಬಂದಾಗ ನೀವು ಕೋರ್ಟಿಗೆ ಹೋಗುದು, ಅಗತ್ಯ ಬಂದಾಗ ಇಲ್ಲಿ ಬರುವಂಥದ್ದು. ಈ ವಿಚಾರ ಇವತ್ತು ಯಾಕೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಎಲ್ಲ ಇವತ್ತು ಏನು ವಿಚಾರಗಳಿತ್ತು ಬಂದಿದೆ, ಎಲ್ಲ ಇವತ್ತು ಸಂವಿಧಾನ ಬಿಕ್ಕಟ್ಟು ಮತ್ತು ಸಮಸ್ಯೆಗಳಿಗೆ ಅಧಿಕಾರದ ದುರಾಸೆ ಆದಷ್ಟು ಬೇಗ ಒಂದು ಕೂತ್ಕೊಳ್ಬೇಕಂತ ಹೇಳುವಂತ ಪ್ರಶ್ನೆ ಇವತ್ತು ನಾವ್ಯಾಕೆ ಚರ್ಚೆ ಮಾಡಿ ಕೇಳ್ತೇವೆ. ಇದೆಲ್ಲ ಕೂಡ ಚರ್ಚೆ ಬರಲಿ, ಸ್ವಲ್ಪ ಚರ್ಚೆ ಆಗ್ಲಿ ಅಂತ ಹೇಳಿ. ನಿಮ್ಮಲ್ಲಿ ನಂಬರ್ ಇದ್ದ ನೀವು ಹೋಗ್ತಾರ, ನಾನು ಇಲ್ಲಿ ಬರ್ಲೇಬೇಕು, ನಾವು ಯಾರು ಕೂಡ ಹೇಳ್ತೇವ, ನೀವು ಕೂತ್ಕೊಂಡು ನಾವೆಲ್ಲರೂ ಕೂಡ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ, ನೀವು ನಮ್ಗೆ ಸಹ ನಾವೆಲ್ಲ ನೋಡಿದಂತ ಇವತ್ತು ವಿಚಾರಗಳು. ನಾನು ಕೂಡ ಫಸ್ಟ್ ಶಾಸಕನಾಗಿ ಬಂದಾಗ ನಾವು ಡೈರೆಕ್ಟ್ ಇಲ್ಲಿ ಕೂತ್ಕೊಳ್ಳಿಲ್ಲ, ನಾವು ಕೂಡ ಅಲ್ಲಿ ಬಹುಶಃ ಕೂತ್ಕೊಂಡಂತ ಸಂದರ್ಭ. ನನ್ನ ಪ್ರಥಮ ಬೈ ಎಲೆಕ್ಷನ್ ನಲ್ಲಿ ನಾನು ಬರೀ 3 ನಮ್ಮ ಕುಂದಗೋಳ ಶಾಸಕರಾಗಿ ಸೋದರಾಗಿ ಬಂದ ತಕ್ಷಣ ಒಂದೇ ಅಸೆಂಬ್ಲಿಯಲ್ಲಿ ನಾನು ಮತ್ತೆ ಇಲೆಕ್ಷನ್ ಫೇಸ್ ಮಾಡುವಂತ ಪರಿಸ್ಥಿತಿ ಇವತ್ತು ಬಂತು. ಅದಕ್ಕೆ ಯಾರು ಕೂಡ ನಮ್ಮಲ್ಲಿ ಕೂಡ ಅಲ್ಲಿ ಕೂಡ ಅದಕ್ಕೆ ದೊಡ್ಡ ಮಟ್ಟ ತಕರಾರಿಲ್ಲ. ಈ ರೀತಿಯ ವಾಮಮಾರ್ಗ ಮತ್ತು ಈ ರೀತಿಯ ಬೇರೆ ಬೇರೆ ಸಂವಿಧಾನಬದ್ಧವಂತಹ ಒಂದು ಸಂಸ್ಥೆಗಳು ಏನಿದೆ ನಮ್ಮ ದೇಶದಲ್ಲಿ, ಅದನ್ನು ನಿಮ್ಮ ಅಧಿಕಾರಿ ಲಾಲಸ್ಗೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿ ಇವತ್ತು ಅದನ್ನು ಏನಿದೊಂದು ಟೆನ್ಷನ್ ಅಂತ ಒಂದು ಬಲಿಷ್ಠವಾದ ಕಾನೂನಿದೆ, ನಿಮ್ಮದ ಅಧಿಕಾರಿಗೋಸ್ಕರ ತಾರತಮ್ಯದಲ್ಲಿ ಕೂತ್ಕೊಳ್ಬೇಕಂತ ಹೇಳಿಕೊಂಡು ಅದನ್ನು ತಾವು ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀರಲ್ಲ, ಅದರ ಭಾಗವಾಗಿ ನಾವು ಇವತ್ತು ಮಾತಾಡೋದು ಹೇಳಲಿಕ್ಕೆ ನಾನು ಇವತ್ತು ಅಧಿಕಾರಿಗಾಗಿ ಮಾತಾಡೋದು ವಿಚಾರ ಅಲ್ಲ. ನಾವು ನಮ್ಮ ಎಲ್ಲರೂ ಕೂಡ ನಾವು ಶಾಸಕ ರಾಜೀನಾಮೆ ಕೊಟ್ಟಿದ್ದೇವೆ. ನಾವು ಫಸ್ಟಿಗೆ ನಾವು ನಮ್ಮ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿದ್ದೇವೆ. ನನ್ನ ಕ್ಷೇತ್ರ ಜನರಿಗೆ ಹೇಳಿದೆ, ನಾನು ಅಧಿಕಾರ ವಹಿಸಿಕೊಂಡು ಪ್ರಮಾಣ ವಚನ ಮಾಡಿ ಸೈನ್ ಮಾಡೋ ಸಂತೋಷ ಆಗಿದೆ, ಅದಕ್ಕಿಂತ ಒಂದು ಹೆಜ್ಜೆ ನನಗೆ ಸಂತೋಷ ಆಯ್ತು. ರಾಜೀನಾಮೆ ಕೊಡುವಾಗ ಪಕ್ಷಕ್ಕಾಗಿ ಸ್ಥಾನತ್ಯಾಗ ಮಾಡಲಿಕ್ಕೆ ಸಿಕ್ಕುವಂತ ಒಂದು ಸ್ವರ್ಣ ಅವಕಾಶ ಅಂತ ಏನೊಂದು ವಿಚಾರ ಇತ್ತು. ಅದರ ಬಗ್ಗೆ ನಮ್ಗೆ ಯಾವುದೇ ಆಶಯ ಇಲ್ಲ, ಅದಕ್ಕಾಗಿ ಅಂಟಿಕೊಳ್ಳುವಂತ ವಿಚಾರ ಇಲ್ಲ. ಅದು ನೀವು ಜೊತೆಯಾಗಿ ಚರ್ಚೆ ಮಾಡಿದ ಅವಕಾಶ ಆಗ್ಬೇಕು. ಇವತ್ತು ನಮ್ಮದೇ ಆದಂತ ಸಮಸ್ಯೆ ಅದೇ ಕಾನೂನು ಮುಖಾಂತರ ನಿಮಗೆ ಕೂಡ ಆಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ದೇಶದ ಉದ್ದಗಲಕ್ಕೂ ಬಹುಶಃ ಈ ರೀತಿಯ ಒಂದು ಗೊಂದಲ ಸೃಷ್ಟಿಸುವಂತ ವಾತಾವರಣ ನಮ್ಮಿಂದಾಗಿ ದೇಶಕ್ಕೆ ಹೋಗಬಾರ್ದು ಅಂತೇಳಿ ಕಳಕಳಿ ನಿಮ್ಮ ಹತ್ರ ವಿನಂತಿಸಿಕೊಳ್ಳುವಂತ ವಿಚಾರ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅವತ್ತು ಆ ಶಾಸಕರಿಗೆ ಸಂಬಂಧಪಟ್ಟಾಗ ಸಭಾಧ್ಯಕ್ಷ ಇವತ್ತು ಬಹುಶಃ ತಮಗೆ ಗೊತ್ತಿದೆ, ನಾನು ಹೇಳಿದ್ದೇನೆ, ಅವ್ರು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಅವರು ಕ್ಷೇತ್ರದಲ್ಲಿ ಕೂತ್ಕೊಳ್ಬೇಕಿತ್ತು, ಅಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ.
ಬೇರೆ ಬೇರೆ ಇಲ್ಲಿ ಬಂದು ಯಾರಿಗೆ ಬೇಕಾದ್ರೆ ಓಟ್ ಹಾಕ್ಲಿ, ಇಲ್ಲಿಗೆ ಬಂದನ್ನು ಯಾವ ಕೂಡ ಒತ್ತಾಯ ಮಾಡಲಿಕ್ಕೆ ಸಣ್ಣ ಮಕ್ಕಳಲ್ಲ ಅದು ಇಟ್ಕೊಂಡು ಹೀಗೆ ನೀವು ಮಾಡಿ ಅಂತ ಹೇಳಲಿಕ್ಕೆ ಅವ್ರು ದೊಡ್ಡ ಅವ್ರಿಗೆ ಬೇಕಾದ ತೀರ್ಮಾನ ತೆಗೆದುಕೊಳ್ಳುವಂಥ ಅವಕಾಶಗಳು ಇವತ್ತಿದೆ. ಆದರೆ ಇವತ್ತೆಲ್ಲ ಈ ಗೊಂದೆಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಕಾಲಘಟ್ಟಕ್ಕೆ ಇವತ್ತು ಬಂದು ನಿಂತಿದ್ದೇವೆ. ಆದಾಗ ನನ್ನ ಇವತ್ತು ವೈಯಕ್ತಿಕ ಮನವಿ ಏನಂತ ಹೇಳಿದ್ರೆ, ಇದೆಲ್ಲ ಬಹಳಷ್ಟು ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ನಾವು ಸ್ಪಷ್ಟವಾದ ಸಂದೇಶವನ್ನು ನಾವು ಇವತ್ತು ಈ ದೇಶದ ಜನತೆಗೆ ಕೊಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಆ 10th ಶೆಡ್ಯೂಲ್ ಪಕ್ಷಾಂತರ ಕಾಯ್ದೆಯನ್ನು ದುರ್ಬಲಗೊಳಿಸಲಿಕ್ಕೆ ಅದು ನಾವಿರಲಿ ನೀವಿರಲಿ ಯಾರು ಕೂಡ ಇದಕ್ಕೆ ಸಹಕಾರ ಕೊಡಬಾರ್ದು ಅಂತ ಕಳಕಳಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಪರಿಸ್ಥಿತಿ ಏನಾಗ್ತದೆ ಸಭಾಧ್ಯಕ್ಷರೇ, ಈಗ ನಾವು 224 112 ಬಂದು ಮೆಜಾರಿಟಿ ಅಂತ ಇರ್ಬೋದು, ಮೆಜಾರಿಟಿ ಈ ರೀತಿ ಪರಿಸ್ಥಿತಿ ಆದ್ರೆ ಇನ್ನು ನಾವು 150 ಬರ್ಬೇಕಷ್ಟೇ. ಇಲ್ಲ 5 ವರ್ಷ ಯಾವುದೊಂದು ಟೆನ್ಷನ್ ಇಲ್ಲದೆ ಗೊಂದಲ ಇಲ್ಲದೆ ನಮ್ಮ ಸರ್ಕಾರವನ್ನು ನಡೆಸಿ, ಯಾವುದೇ ಸರ್ಕಾರ ಇರಲಿ ಅವರು ಸರ್ಕಾರ ನಡೆಸಬೇಕಾದ್ರೆ 112 ಈಸ್ ನಾಟ್ ದ ಮ್ಯಾಜಿಕಲ್ ನಂಬರ್. ಅದು ಇವತ್ತು ತೀರ್ಮಾನ ಆಗುವಂತಲ್ಲ. ನಾವು 120 30 ಎಕ್ಸ್ಟ್ರಾ ಇಟ್ಕೊಳ್ಬೇಕು. 150 ಬಂದ್ರೆ ಮಾತ್ರ ನಾವು ಬಹುಶಃ ಇವತ್ತು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ 15 20 ತಗೊಂಡು ಹೋಗಿ ಯಾವುದೇ ಪಕ್ಷಾಂತರ ಕಾಯ್ದೆ ಇಲ್ಲ, ಇದಕ್ಕೆ ಬೇರೆ ಬೇರೆ ಅಡಚಣೆ ಬರುವಂತದ್ದು 115 20 ಕರ್ಸಿಕೊಂಡು ಯಾರು ಮಾಡ್ಬೋದಲ್ಲ. ಇದು ನಮ್ಮ ಇನ್ನು ನೀವು 112 ಬಂದು ನೀವು ಶಾಶ್ವತ, ಇಲ್ಲಿ ನಾವು ಬಂದು ನಾವು ಶಾಶ್ವತ, ಯಾರನ್ನು ನಂಬುವಂತ ಪರಿಸ್ಥಿತಿ. ನಾವು ಟಿಕೆಟ್ ಕೊಡುವಾಗ ಏನು ದುರ್ಬೀನ್ ಇಡ್ತೀವಿ, ಏನೋ ತಲೆಯಲ್ಲಿ ಏನುಂಟು, ಮೆದುಳಲ್ಲಿ ಏನುಂಟು, ಏನೋ ಹೃದಯದ ಏನೋ ದುರ್ಬೀನ್ ಅಂತ ಏನೋ ಸ್ಕ್ಯಾನಿಂಗ್ ಏನಾದ್ರು ಬಂದಿದೆ, ಯಾವ ರೀತಿ ಏನೋ ರಕ್ತ ನಮಗೆ 100% ಇತ್ತ ನಮಗೆ ಗ್ಯಾರಂಟಿ ಉಂಟಾ? 112 ಬಂದು 120 ಬಂತು, ನಿಮ್ಗೇನು ಅಲ್ಲಿ ಚುನಾವಣೆ ಆಯ್ತಪ್ಪ ಬೈ ಎಲೆಕ್ಷನ್, ನೀವು 120 ಬಂತು, 8 ವ್ಯತ್ಯಾಸ, ನಾವು ಅಲ್ಲಿ ಕೂತ್ಕೊಳ್ತೇವೆ. ನೀವು ಮಾಡಿದಂತಹವೇ ಒಂದು ಸಿಸ್ಟಮ್ ಅನ್ನು ನಮಗೆ ಮಾಡ್ಲಿಕ್ಕೆ ಏನು ಶಕ್ತಿ ಇಲ್ವ ಅಂತ ಆಲೋಚನೆ ಮಾಡ್ತೀರಾ? ಮಾಡುದು ಬೇಡ ಅಂತ ಮಾತ್ರ ತೀರ್ಮಾನ, ಶಕ್ತಿ ಎಲ್ಲರಿಗೂ ಕೂಡ ಇದೆ. ಆ ಮಾರ್ಗವನ್ನು ಯಾರು ಕೂಡ ಬೇಡ, ಅಧಿಕಾರಕ್ಕಾಗಿ ನಾವು ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಮಾಡು ಬೇಡ ಅಂತ ಹೇಳಿ ಕೂಡ ಅದಕ್ಕೆ ಯಾರು ಕೂಡ ಹೋಗುದಿಲ್ಲ. ಯಾರಿಗೆ ಮಾಡ್ಬೋದಲ್ಲ 8 ಜೊತೆ ಕೊಂಡು, ಮತ್ತೆ ಅದೇ ಗದ್ದಲವ. ನಾವು ಇರ್ಬಹುದು, ನಾವು ಹೋಗ್ಬಹುದು, ಆದ್ರೆ ಬೇರೆ ನಮ್ಮ ಜಾಗಕ್ಕೆ ಬರುವಂತ ನಮ್ಮ ಯುವಕರು ಮತ್ತು ಯುವ ಮಿತ್ರರು ಇವತ್ತು ಯಾರಿದ್ದಾರೆ ಅವರಿಗಾದ್ರೂ ಕೂಡ ನಾವು ಇವತ್ತು ಉತ್ತಮವಾದ ಒಂದು ವ್ಯವಸ್ಥೆ ಬಿಟ್ಟು ಕೊಡುವಂತ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಗೌರವ ಉಳಿಸಿಕೊಳ್ಳಿಕ್ಕೆ ನೀವು ಎಲ್ಲ ಕೂಡ ಒಂದು ಆಲೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗ್ತದೆ. ಆದಾಗ ನಾನು ನಿಮಗೆ ಕೇಳೋದಿಷ್ಟೇ, ಯಾರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ದಯವಿಟ್ಟು ಯಾವುದೋ ಒಂದು ಸ್ಥಾನಮಾನ ಕೊಡಬೇಡಿ. ನಿಮ್ಗೆ ಈ ರಾಜ್ಯದ ಜನರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇದ್ರೆ, ನಿಮ್ಗೆ ಒಂದು ರಾಜ್ಯಕ್ಕೆ ಅದೊಂದು ಮೌಲ್ಯದ ಸ್ವಲ್ಪ ಅದು ಉಳಿಸ್ಕೊಳ್ಬೇಕಂತ ನಿಮ್ಗೆ ಕಾಳಜಿ ಇದ್ರೆ, ಅಥವಾ ನಿಮ್ಗೆ ಏನಾದ್ರು ಇದ್ರೆ ನಮ್ಮ ಇಲ್ಲ ಬಹುಶಃ ಅವರ ಹಣ ಬರಂತ ತೀರ್ಮಾನಕೊಂಡಿದ್ರೆ, ಮತ್ತೆ ಅದಕ್ಕೆ ತಕ್ಕವಾದ ಪಾಠವನ್ನು ಕಲಿಸ್ಬೇಕಂತ ಸ್ವಲ್ಪ ಮಟ್ಟ ಕಿಂಚಿತ್ತಾದ ಮತ್ತು ಈ ಸಮಾಜ ಮತ್ತು ದೇಶದ ಮೇಲೆ ನಿಮಗೆ ಪ್ರೇಮ ಇದ್ರೆ, ಅಥವಾ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿಸಬೇಕಂತ ಕಾಳಜಿ ಇದ್ರೆ, ಯಾರೆಲ್ಲ ಬಿಟ್ಟವು ಯಾರಿಗೂ ಕೂಡ ಒಂದೇ ಒಂದು ಸ್ಥಾನವನ್ನು ಇರಲಿ, ಒಂದೇ ಒಂದು ಗೌರವವನ್ನು ಇರಲಿ ಕೂಡ ಇರಬಾರ್ದು. ನಾವು ನೀವು ಇಬ್ಬರು ಸೇರಿ ದೂರ ಮಾಡೋದ ಕೆಲಸ ನಾವು ಜೊತೆಯಾಗಿ ಮಾಡಬೇಕು. ಅದು ನಮಗೆ ನಿಮ್ಗಾಗಿ ಅಲ್ಲ, ಈ ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಸಮಾಜಕ್ಕಾಗಿ BR ಅಂಬೇಡ್ಕರ್ ಬರೆದಂತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಅದು ನೀವು ಮಾಡಬೇಕಂತಲೇ ನಾನು ನಿಮ್ಮ ಕೈ ಜೋಡಿಸಿ ನಾನು ಇವತ್ತು ಬೇಡಿಕೊಳ್ಳೋ ನಾನು ಇವತ್ತು ವಿಚಾರ ನಾನು ಇವತ್ತು ಮಾಡ್ತೇನೆ. ಇವತ್ತು ಅದಕ್ಕಾಗಿ ನಮ್ಮ ಹೊಸ ಹೊಸ ಶಾಸಕರು ಇವತ್ತು ಮಾತಾಡ್ಲಿಕ್ಕೆ ಯಾಕೆಂತ ಹೇಳಿದ್ರೆ, ಪಾಪ ಅವ್ರು ಫಸ್ಟ್ ಟೈಮ್, ನಿನ್ನ ಕೆಲವರಿಗೆ ಇವತ್ತು ಬೇಸರ ಆಗಿರ್ಬೋದು, ಮಾಧ್ಯಮ ನೋಡುವಂತ ಕೆಲವು ಮಿತ್ರರಿಗೆ ಒಬ್ಬ ಆಗ್ತಾರೆ, ಇಲ್ಲಿ ಮಾತಾಡೋದಿಲ್ಲ ಅಂತೇಳಿ ಕೆಲವು ಇರ್ಬೋದು. ಆದ್ರೆ ಒಬ್ಬ ಪ್ರಥಮ ಬಾರಿ ಬಂದಿದ್ದಾರೆ, ಅವ್ರಿಗೆ ಅದೇ ಒಂದು ಸಂವಿಧಾನ ಬಗ್ಗೆ ಒಂದು ಅತ್ಯಂತ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವ್ರು ಬಂದಿದ್ದಾರೆ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಒಂದು ತೀರ್ಮಾನ ನಮಗೆ ಸಿಗ್ತದೆ ಅಂತ ಹೇಳಿ ಆ ಒಂದು ಗೌರವ ಮತ್ತು ಒಂದು ಆತ್ಮವಿಶ್ವಾಸ ಇರುವಂತ ವಿಚಾರ ಆಗಿದೆ. ಈ ರೀತಿಯಾದ ಅವ್ರು ಗೊಂದಲ ಪಟ್ಟು ಬಹುಶಃ ಹೆಚ್ಚು ಕಮ್ಮಿ ಇರ್ಬೋದು, ಅದನ್ನ ನಾವು ತಪ್ಪರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಬೇಕಂತಲೇ ಮಾಡೋದು ವಿಚಾರ ಇಲ್ಲ. ಅವರೊಂದು ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪರಿಸ್ಥಿತಿ ಆಗಿದೆ. ಇದು ಅವ್ರಿಗೆ ಮಾತಲ್ಲ, ಇಡೀ ದೇಶದಲ್ಲಿ ನೋಡುವಂತಹ ಎಲ್ಲ ಯುವಕರಿಗೆ ಮತ್ತು ರಾಜಕೀಯದಲ್ಲಿ ಮತ್ತು ಸಾಮಾಜಿಕವಾಗಿ ಕೆಲಸ ಮಾಡುವಂತಹ ಬಹಳಷ್ಟು ಯುವಕ ಮತ್ತು ಸಂಘ ಸಂಸ್ಥೆಗಳಿಗೂ ಕೂಡ ಈ ರೀತಿಯಾದ ಭಾವನೆಗಳು ಇವತ್ತು ನೋಡುವಂತ ಸಂದರ್ಭದಲ್ಲಿ ಆಗ್ತದೆ. ಈ ರೀತಿಯಾದ ಪರಿಸ್ಥಿತಿ ಏನು, 17 ಜನ ಇವತ್ತು ಶಾಸಕರನ್ನು ಎದೆಯಿಟ್ಟುಕೊಂಡು ಹೋಗಿಕೊಂಡು ಈ ರೀತಿ ಬರ್ಬೋದಂತ ವಿಚಾರ ಇವತ್ತು ಆಗ್ತದ? ಆದ ಭವಿಷ್ಯದ ಆಲೋಚನೆ ಮಾಡಿಕೊಂಡು ನಮ್ಮಲ್ಲಿ ತೀರ್ಮಾನ ಬರೆದು ನಮ್ಮ ಆಲೋಚನೆ ಮಾತ್ರ ಅಲ್ಲ, ನೀವು ಅದಕ್ಕೆ ನಿಮ್ಮ ನಂಬರ್ ಬಂದ್ರೆ ನೀವು ಬರ್ತೀರಿ, ಅದ್ರಲ್ಲೇನು ವಿಶ್ವಾಸ ಇಲ್ಲ, ನಮ್ಗೆ ಏನು ಅದ್ರಲ್ಲಿ ಬೇಸರ ಇಲ್ಲ. ಆದ್ರೆ ನನ್ನ ಕಳಕಳಿ ಅಂತ ಹೇಳಿದ್ರೆ, ಈ ರೀತಿಯ ಸಂವಿಧಾನ ಬಿಕ್ಕಟ್ಟು, ಈ ರೀತಿಯ ಸಮಸ್ಯೆಗಳು ಇದನ್ನೆಲ್ಲ ತರಲಿಕ್ಕೆ ಕಾರಣಕ ತನ್ನ ಸ್ವಂತ ಸ್ವಾರ್ಥಗೋಸ್ಕರ, ಜನರಿಗೋಸ್ಕರ ಅಲ್ಲ, ಜನರಿಗೋಸ್ಕರ ಜನರ ಮಧ್ಯೆಯವರಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಬಾಂಬೆ ಕೂತ್ಕೊಂಡ ವಿಚಾರ ಇದೆಯಾ? ಸ್ವಾಮಿ ನಿಷ್ಠೆ, ಸ್ವಾಮಿ ಜನರಿಗೆ ಬೇಕಂದ್ರೆ ಯಾವ ಮತದಾರರು ನಮ್ಗೆ ಕಲಿಸಿಕೊಟ್ಟಿದ್ದಾರೆ, ಅವ್ರಿಗೊಂದು ಸ್ವಾಮಿ ನಿಷ್ಠೆ ಮತ್ತು ಭಕ್ತಿ ನಿಷ್ಠೆ ಏನೋ ಸ್ವಲ್ಪ ಮಟ್ಟಿಗೆ ಕಿಂಚಿತ್ತಾದ್ರೆ ಅವ್ರಿಗೆ ಇದೆ. ಅಂಥವ್ರಿಗೆ ನೀವು ನಿಜವಾಗಿಯೂ ಈ ರಾಜ್ಯ ಜನತೆ ನಿಮ್ಗೆ ಏನಾದ್ರು ಸ್ವಲ್ಪ ಮಟ್ಟಿನ ಗೌರವ ಕೊಡಬೇಕು. ನಿಮ್ಮ ಮೇಲೆ ಇಲ್ಲ ಕರೆಕ್ಟ್ ಇದೆ ಹೇಳಕ್ಕಿಂತ ಆಗುವಂತ ಒಂದು ಭಾವನೆ ಅವ್ರಿಗೆ ಜನರಿಗೆ ಬರಬೇಕಾದ್ರೆ, ಈ ನಮ್ಮನ್ನು ಮತ್ತು ನಿಮ್ಮನ್ನು ಬಿಟ್ಟೋದಂತ, ಯಾಕೆ ನಾವೆಲ್ಲರೂ ಜೊತೆಯಾಗಿ ಒಂದು ಕುಟುಂಬ ರೀತಿ ನಾವು ಇರುವಂಥದ್ದು.
ನಮ್ಮ ಇಬ್ಬರನ್ನು ಬಿಟ್ಟು ಈ ಸದನದ ಹೊರಗೆ ನಿಂತು ನಾವಿಲ್ಲಿ ಸಭೆ ನಡೆಸುವಾಗ ಇವರಲ್ಲಿ ನಾವು ಪರಸ್ಪರ ಕಚ್ಚಾಟ ನೋಡುವಾಗ ಇವರಲ್ಲಿ ಬಾಂಬೆಯಲ್ಲಿ ಒಂದು ಪೂರ್ಣ ರಿಸೋರ್ಟ್ ಅಲ್ಲಿ ಕೂತ್ಕೊಂಡು ತಮಾಷೆ ನೋಡಿ ನಗಡ್ತಾರಲ್ಲ, ಅವರು ನೀವು ಕ್ಷಮಿಸಬೇಕಾ? ಆ ಅಧಿಕಾರಕ್ಕೋಸ್ಕರ ನೀವು ಅವರಿಗೆ ಬೆಂಬಲ ಕೊಡ್ಬೇಕಾ? ಅಂತ ಅಧಿಕಾರ ನಿಮ್ಗೆ ಅಗತ್ಯ ಉಂಟಾ? ಅಂತ ಅಧಿಕಾರ ತಕೊಂಡು ನೀವು ಜನರಿಗೆ ಕೆಲಸ ಮಾಡ್ಬೇಕು, ಜನ ಅದನ್ನು ಅಪೇಕ್ಷೆ ಪಡ್ತಾರಾ? ಈ ರೀತಿ ಮಾಡಿಕೊಂಡು ಸಂವಿಧಾನಕ್ಕೆ ವಿರುದ್ಧವಾಗಿ ಅಂತವರಿಗೆ ಗೌರವ ಕೊಟ್ಟು ಅಂತವರಿಗೆ ಮಾನ್ಯತೆ ಕೊಟ್ಟು ನೀವು ಅಧಿಕಾರ ನಡೆಸಲಿಕ್ಕೆ ಕರ್ನಾಟಕದ ಯಾವುದೇ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ನಿಮ್ಮ ಪಕ್ಷದ ಮತದಾರರಲ್ಲಿ ಒಬ್ಬರು ಕೂಡ ಅದನ್ನು ಇಚ್ಛಿಸುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗೆ ಪಾಠ ಕೊಡುವಂಥ ವಿಚಾರ, ಅದಕ್ಕೆ ನಾವು ಚರ್ಚೆ ಆಗಬೇಕು. ಈ ಅಸೆಂಬ್ಲಿ ನಾವು ಅದಕ್ಕೆ ಇವತ್ತು ನಾವು ಉಪಯೋಗ ಮಾಡಬೇಕು. ಅವರಿಗೆ ತಕ್ಕವಾದ ಪಾಠವನ್ನು ಇವತ್ತು ಕಲಿಸುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಇದು ನನಗೆ ವಿಶ್ವಾಸ ಇದೆ, ಇದರಲ್ಲಿ ವಿಶ್ವಾಸ ಇದೆ. ತಾವೆಲ್ಲರೂ ಕೂಡ ಬಹುಶಃ ಇದಕ್ಕೆ ತಮ್ಮ ಬೆಂಬಲ ತಾವು ಕೊಡ್ತೀರಿ. ನಾವೆಲ್ಲರೂ ಕೂಡ ಇಡೀ ಒಂದು ದೇಶಕ್ಕೆ ನಾವೊಂದು ಮಾದರಿ ಸಂದೇಶ ನಾವೆಲ್ಲ ಜೊತೆಯಾಗಿ ಕೊಡ್ತೀವಿ ಎಂಬ ವಿಶ್ವಾಸ ನನಗೆ 100ಕ್ಕೂ 100 ಕೂಡ ಇದೆ. ಯಾಕಂತ ಹೇಳಿದ್ರೆ ನಮ್ಗಿಂತ ಬಹಳಷ್ಟು ದೇಶ ಪ್ರೇಮ ನಿಮ್ಗೆ ಅಂತ ನೀವೆಲ್ಲ ಕೂಡ ಹೇಳ್ತೀವಿ. ನಮ್ಗೇನಿಲ್ಲ, ಎಲ್ಲ ದೇಶ ಪ್ರೇಮ ನಿಮ್ಗೆ ಇರುವಂಥದ್ದು. ಸಂಸ್ಕೃತಿ ನಮ್ಗೆ ಏನಿಲ್ಲ, ಎಲ್ಲ ಸಂಸ್ಕೃತಿ ನಿಮ್ಗಿರುವಂತ ವಿಚಾರ. ಪ್ರಾಮಾಣಿಕತೆ ನಮ್ಗೆ ಏನಿಲ್ಲ, ಎಲ್ಲ 100ಕ್ಕೂ 100 ಪ್ರಾಮಾಣಿಕತೆ ಇರುವಂಥದ್ದು. ಆಯ್ತು, ನಿಮ್ಮ ಸಮಾಜ ಪ್ರೇಮ, ನಿಮ್ಮ ದೇಶ ಪ್ರೇಮ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಸಂಸ್ಕೃತಿ ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ ಎಲ್ಲ, ಇಡೀ ವಿಶ್ವಾಸ ನೋಡ್ತಾ ಇದೆ, ಇಡೀ ವಿಶ್ವ ನೋಡ್ತಾ ಇದೆ. ನಿಮ್ಗೆ ಏನಾದ್ರು ಈ ದೇಶದ ಮೇಲೆ ಪ್ರೀತಿ ಇದ್ರೆ, ಈ ದೇಶದ ಮೇಲೆ ಸಂವಿಧಾನ ಮೇಲೆ ಗೌರವ ಇದ್ರೆ, ಈ ಸಂಸ್ಕೃತಿ ನೀವು ಏನ್ ಹೇಳ್ತೀರಾ ಅದಕ್ಕೆ ಬದ್ಧರಾಗಿ ತಾವಿದ್ರೆ, ಅಥವಾ ಪ್ರಾಮಾಣಿಕತೆಗೆ ನೀವು ಬದ್ಧರಾಗಿದ್ರೆ, ಯಾರು ಇವತ್ತು ನಮ್ಮನ್ನ ಬಿಟ್ಟು ಹೋದಂತ ಶಾಸಕರಿಗೆ ತಾವು ಒಂದೇ ಒಂದು ಸ್ಥಾನ ಮತ್ತು ಗೌರವ ಕೂಡ ತಾವು ಕೊಡಬಾರ್ದು. ಅದು ನೀವು ದೇಶಕ್ಕೆ ಕೊಡುವಂತ ಕೊಡುಗೆ, ಅದಕ್ಕಿಂತ ದೇಶಕ್ಕೆ ಮತ್ತು ಅಂಬೇಡ್ಕರ್ ಕೊಡುವಂತ ಕೊಡುಗೆ ಯಾವುದು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತೆ ನಿಮ್ಮ ಬದ್ಧತೆ ವಿಶ್ವಾಸ ಇದೆ, ಅದನ್ನು ನೀವು ಉಳಿಸ್ಲಿಕ್ಕೆ ಗ್ಯಾರಂಟಿ ಕೂಡ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಿಮ್ಮ ಎಲ್ಲಾ ವಿಚಾರಗಳು 1-2-3 ದಿವಸದಲ್ಲಿ ಜನರಿಗೆ ನಿಮ್ಮ ಗೌರವ ಜಾಸ್ತಿ ಆಗುವುದು ಕೂಡ 3 ದಿವಸದಲ್ಲಿ ಗೊತ್ತಾಗ್ತದೆ, ಅಥವಾ ಏನಾದ್ರೆ ಅದು ಕಡಿಮೆ ಆಗುವಂತ ವಿಚಾರ. ಸೊ ಏನು ಕೂಡ ಕಡಿಮೆ ಮಾಡ್ಲಿಕ್ಕೆ ಹೋಗಬೇಡಿ. ಅಧಿಕಾರಿ ಇವತ್ತು ಬರ್ಬೋದು, ನಾಳೆ ಹೋಗ್ಬೋದು. ಅದು ಇರುವಂತ ನಿಮ್ಮ ಮೇಲೆ ಇರುವಂತ ಗೌರವವನ್ನು ಕಡಿಮೆ ಮಾಡಲಿಕ್ಕೆ ನಾವು ಯಾರು ಕೂಡ ಬಿಡುವಂತ ಅವಕಾಶ ಇವತ್ತು ಮಾಡಿಕೊಡ್ಬಾರ್ದು. ಇವತ್ತು ನಮ್ಮ ಶಾಸಕರು ನಮ್ಮ ನೆಲದಲ್ಲಿಲ್ಲ, ಎಲ್ಲೇ ಒಂದು ಬೇರೆ ರಾಜ್ಯ ಇರಲಿ, ನಮ್ಮ ದೇಶವೇ ಅದು ಬೇರೆ ಇವತ್ತು ರಾಜ್ಯದಲ್ಲಿ ಇದ್ದಾರೆ. ನಮ್ಮ ಸಭಾದ ನಮ್ಮ ನಾಯಕರಲ್ಲಿಗೆ ಹೋಗ್ತಾರೆ, ಅಲ್ಲಿ ಸರ್ಕಾರ ಹೇಗೆ ಗೌರವನ ಆಲೋಚನೆ ಮಾಡ್ತಾರೆ. ನಾವಿತ್ತು ನಿಮ್ಮ ಪರಿಸ್ಥಿತಿ ಇದ್ದೇವೆ ಅಂತ ಹೇಳಿಕೊಳ್ಳಿ, ಒಂದು ಆಲೋಚನೆ ಇದೆ. ಬೇರೆ ದೇಶವ, ನಮ್ಮ ದೇಶ ಅಲ್ವಾ, ಪ್ರಜಾಪ್ರಭುತ್ವ ದೇಶ ಅಲ್ವಾ? ನಾವು ಪರಸ್ಪರ ಏನು ವೈರಿಗಲ್ಲ, ಪರಸ್ಪರ ಸೋದರದಿಂದ ಈಗ ನಾಳೆ ಬಾಳಲೇಬೇಕಲ್ಲ. ಅಲ್ಲಿ ಅವ್ರು ಕೋಟೆಯಲ್ಲಿ ಕೂಡಿ ಹಾಕಿದ್ದಾರೆ. ನಮ್ಮ ಸಚಿವರು ಮತ್ತು ಶಾಸಕರಲ್ಲಿ ಹೋದಾಗ ಗೌರವಪೂರ್ವಕವಾಗಿ ಅವ್ರು ಕರೆಸಿ ಒಂದು ಮಾತಾಡುವಂತ ಅವಕಾಶ ಮಾಡಿಕೊಂಡು, ಆಯ್ತು ಮಾತಾಡೋದು ಬೇಡ, ಏನು ಕಾನೂನುಬದ್ಧವಾಗಿ ನೀವು ರೂಮನ್ನು ಬುಕ್ ಮಾಡಿದ್ದಾರೆ, ಆ ಗೇಟಿಗೆ ಎಂಟರ್ ಮಾಡ್ಲಿಕ್ಕೆ ಅಲ್ಲಿ ಸರ್ಕಾರ ಬಿಡುದಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಅತ್ಯಂತ ನಾಚಿಕೆಯ ಪರಿಸ್ಥಿತಿ ಇವತ್ತಿದೆಯಾ? ನೀವು ಪಾಕಿಸ್ತಾನ ಬಂದಂತ ಪ್ರಧಾನಮಂತ್ರಿ ನವಾಜ್ ಶರೀಫ್ ಕೂತ್ಕೊಂಡು ನೀವು ಬಿರಿಯಾನಿ ಊಟ ಮಾಡ್ತೀರಿ, ಅದು ನಮ್ಮ ಶಾಸಕರಲ್ಲಿ ಹೋದಾಗ ಅವರಿಗೆ ಹೋಗುವಂತ ವಿಚಾರ ಇವತ್ತು ಆಗುದಿಲ್ವಾ? ಅವರನ್ನು ಬಹುಶಃ ಕರ್ಕೊಂಡು ನೀವು ರೆಡ್ ಕಾರ್ಪೆಟ್ ಪಾಕಿಸ್ತಾನ ನಮ್ಮ ನೇರ ಇವತ್ತು ನಮ್ಮ ಗಡುವಿನಲ್ಲಿ ನಮ್ಮ ಸೈನಿಕರನ್ನು ಇವತ್ತು ಯಾರು ಇವತ್ತು ಹುತಾತ್ಮರಾಗ್ತಾರ, ಅವರ ಮೇಲೆ ದಾಳಿ ಮಾಡಿದ್ರೆ ನೀವು ಕರೆಸಿಕೊಂಡು ರೆಡ್ ಕಾರ್ಪೆಟ್ ಹಾಕಿಕೊಂಡು ಅವ್ರಿಗೆ ಸ್ವಾದ ಅವರ ಆಲಂಗಿಸ್ತೀರಿ. ಆಗ ನಮ್ಮ ರಾಜ್ಯದ ಜನ ಐಕ್ಯದಂತ ಹೋದಾಗ ಅವರ ಗೇಟ್ನ ಅವ್ರು ಬುಕ್ ಆದಂತ ಗೇಟ್ನ ಹೊರಗೆ ನಿಲ್ಲಿಸುವಂತ ಪರಿಸ್ಥಿತಿ ಮಾಡೋದಾದ್ರೆ ಈಗ ಬರೀ ಒಂದು ರಾಜ್ಯಕ್ಕೆ ಏನು ಬರೀ ಅಧಿಕಾರಿಗೋಸ್ಕರ ಅಲ್ಲ, ಇದರಲ್ಲಿ ಅಗತ್ಯ ಉಂಟಾ? ಬರೀ ಅಧಿಕಾರಿಗೋಸ್ಕರ ಮಾಡ್ಲಿಕ್ಕೆ ಅಗತ್ಯ ಉಂಟಾ? ನಾನು ಆತ್ಮಾವಲೋಕನ ಮಾಡಿಕೊಂಡು ನಿಮ್ಮ ತಪ್ಪಿಲ್ಲ ಅಂತ ತಾವು ಹೇಳ್ತಿದ್ದೀರಲ್ಲ, ನಿಮ್ಮ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ. ಅದು ನೀವು ಮಾಡೋದೆಲ್ಲ ತಪ್ಪಂತ ಹೇಳುವುದಿಲ್ಲ, ನೀವು ಮಾಡಿದ್ರೆ ಒಪ್ಪಿಕೊಳ್ಬೇಕು. ರಾಜ್ಯಕ್ಕೆ ಕೆಲವು ಮಾಡ್ಬೇಕು, ನೀವು ಇವತ್ತು ಒಪ್ಪಿಕೊಳ್ಳುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಆಯ್ತು, ನಮ್ಮ ರಾಜ್ಯಕ್ಕೆ ಅದು ಹೆಚ್ಚು ಕಮ್ಮಿ ಮಾಡ್ತಾರೆ, ಅದಕ್ಕಾಗಿ ನಾವು ಬಿಡುದಿಲ್ಲ ಅಂತೆಲ್ಲ ಬಹುಶಃ ಅವರು ಹೇಳ್ಬೋದು. ನಮ್ಮ ಸರ್ಕಾರ ಬಾಂಬೆಯಲ್ಲಿದ್ದಾಗ ಶ್ರೀಮಂತ್ ಪಾಟೀಲ್ ನಮ್ಮ ಶಾಸಕರು ಇವತ್ತಿಲ್ಲ, ಅವರು ಬಹುಶಃ ಸಂಜೆ 5 ಗಂಟೆ ಮೊದಲು ಚಹಾ ಕೊಡ್ತಾರೆ, 7 ಗಂಟೆಗೆ ಇಲ್ಲ. ಇವತ್ತು ಬಾಂಬೆಯಲ್ಲಿ ಅಡ್ಮಿಟ್ ಆಗಿ ಫೋಟೋ ಬರ್ತದೆ. ಏನಾಗಿದೆ, ಇವರು ಯಾರು ತಕೊಂಡು ಹೋಗಿದ್ದಾರಾ ಅಥವಾ ಇವರಷ್ಟೇ ಹೋಗಿದಾರ, ತಲೆ ಕೆಟ್ಟು ಏನಾದ್ರು ತಪ್ಪಿ ಹೋದಂತ ಪರಿಸ್ಥಿತಿ ಇವರಿಂದ ಆಗಿದೆಯಾ? ತಪ್ಪಾಗಿದೆ. ಅದು ನಾವು ಹೋದ ಸಮಸ್ಯೆ ಆಗ್ತದೆ ಹೇಳಿ ಪೊಲೀಸನ್ನು ಯಾವ್ದು ನನಗೆ ದೊಡ್ಡ ಆಶ್ಚರ್ಯ, ನಮ್ಮ ಶಾಸಕರ ಅಷ್ಟು ಶಕ್ತಿ ಅವರ ಹೃದಯ ಎಲ್ಲ. ಮಾನ್ಯ ಸಭಾಧ್ಯಕ್ಷರೇ,